ಕನ್ನಡ ಟೆಕ್ನಾಲಜಿ ಯೂಟ್ಯೂಬ್ ಚಾನಲ್‌ಗೆ ಸ್ವಾಗತ. ಇವತ್ತು ನಾವು ಟೆಸ್ಟಿಂಗ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಸೊ ಟೆಸ್ಟಿಂಗ್ ಒಂದು ಸಿಂಪಲ್ ವರ್ಡ್ಸಲ್ಲಿ ಹೇಳಬೇಕಂದ್ರೆ, ಒಂದು ಸಿಂಪಲ್ ಎಕ್ಸಾಂಪಲಲ್ಲಿ ನೀವು ಅಡುಗೆ ಮಾಡ್ತಾ ಒಂಚೂರು ತಗೊಂಡು ಒಂದು ಸ್ಪೂನಲ್ಲಿ ಟೇಸ್ಟ್ ಮಾಡ್ತೀರಾ ಹೌದಾ? ಅದೇ ಒಂದು ಟೆಸ್ಟಿಂಗ್ ಅಂತ ನೀವು ತಿಳ್ಕೊಬೋದು. ಓಕೆನಾ? ಸೊ ಇವತ್ತು ಏನೇನು ಕಲಿಯೋಣ ಅಂದರೆ, ವೈ ಟೆಸ್ಟಿಂಗ್ ಮ್ಯಾಟರ್ಸ್, ಯಾಕೆ ನಮಗೆ ಟೆಸ್ಟಿಂಗ್ ಬೇಕು? ಆಮೇಲೆ ಟೆಸ್ಟಿಂಗಲ್ಲಿ ಮೇನ್ ಕಾನ್ಸೆಪ್ಟ್ಸ್ ಮತ್ತು ಟರ್ಮಿನಾಲಜೀಸ್ ಏನೇನಿದೆ, ಹಾಗೂ ಬ್ರೀಫಾಗಿ ಟೈಪ್ಸ್ ಆಫ್ ಟೆಸ್ಟಿಂಗ್ ಏನು ಅಂತ ನೋಡೋಣ. ಸೊ ನಮ್ಗೆ ಯಾಕೆ ಟೆಸ್ಟಿಂಗ್ ಬೇಕು ಅಂತ ಒಂದು ಯೋಚನೆ ಅಥವಾ ಒಂದು ಕ್ವೆಶ್ಚನ್ ಬಂದಾಗ, ಫಸ್ಟ್ ಫಸ್ಟ್ ಪಾಯಿಂಟ್ ನಾವು ನೋಡೋದು ಐಡೆಂಟಿಫೈ ಡಿಫೆಕ್ಟ್ಸ್ ಅರ್ಲಿ. ಸೊ ಯಾವಾಗಲೂ ಅಷ್ಟೇ, ಏನೇ ಒಂದು ತೊಂದರೆ ಇದ್ದರೂ ಒಂದು ಪ್ರಾಡಕ್ಟಲ್ಲಿ ಅಥವಾ ಒಂದು ಸಾಫ್ಟ್ವೇರಲ್ಲಿ ಬೇಗ ಗೊತ್ತಾದರೆ ಒಳ್ಳೆಯದು. ಸೊ ಆವಾಗ ನಮಗೆ ಖರ್ಚು ಕೂಡ ಕಮ್ಮಿ ಆಗುತ್ತೆ. ಮುಂದೆ ಏನೋ ಒಂದು ದೊಡ್ಡದು ಡೆವಲಪ್ ಆದಮೇಲೆ ಗೊತ್ತಾದರೆ ಅದನ್ನು ಫಿಕ್ಸ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಹೌದಾ? ಎನ್ಶ್ಯೂರ್ ಕ್ವಾಲಿಟಿ ಆ್ಯಂಡ್ ರಿಲಿಯಬಿಲಿಟಿ. ನಾವು ಏನೇ ಒಂದು ಸಾಫ್ಟ್ವೇರ್ ಕೊಡಬೇಕಂದ್ರೂ ಅದು ಯಾವಾಗಲೂ 100% ಅವೈಲೇಬಲ್ ಇರಬೇಕು. ಕರೆಕ್ಟಾಗಿ ಸ್ಟೇಬಲ್ ಆಗಿರಬೇಕು. ಒಂದು ಸಲ ಆನ್ ಆಗುತ್ತೆ, ಒಂದು ಸಲ ಆಫ್ ಆಗುತ್ತೆ, ಒಂದೊಂದು ಸಲ ಒಂದೊಂದು ತೊಂದರೆ ಬರುತ್ತೆ ಅಂದರೆ ಅದು ಖಂಡಿತವಾಗ್ಲೂ ಯಾರಿಗೂ ಇಷ್ಟ ಆಗಲ್ಲ. ಹೌದಾ? ರೆಡ್ಯೂಸ್ ಕಾಸ್ಟ್ ಆ್ಯಂಡ್ ರಿಸ್ಕ್. ಈಗ ಏನೇ ಒಂದು ತೊಂದರೆ ಬಂದ್ರೂ ಅದ್ರ ಹಿಂದೆ ಒಂದು ಲಾಸ್ ಅನ್ನೋದು ಅಥವಾ ಒಂದು ದುಡ್ಡು ಅನ್ನೋದು ಇನ್ವಾಲ್ವ್ ಆಗೇ ಆಗುತ್ತೆ. ಸೊ ಯಾವುದೇ ಒಂದು ಫೇಲ್ಯೂರ್ ಹಿಂದೆನೂ ತುಂಬ ಅಂದರೆ ತುಂಬ ಡ್ಯಾಮೇಜ್ ಆಗುತ್ತೆ. ಒಂದು ಲಾಸ್ ಆಗಿರ್ಬೋದು, ಇಲ್ಲ ನಿಮ್ಮ ಕಂಪ್ನಿ ಹೆಸರಾಗಿರ್ಬೋದು, ಇಲ್ಲ ಅಪ್ಲಿಕೇಶನ್ನೇ ಯೂಸ್‌ಲೆಸ್ಸು ಅಂತ ಹೇಳ್ತಾರೆ. ಹೌದಾ? ಹಾಗೆ ಎನ್ಹಾನ್ಸ್ ಯೂಸರ್ ಕಾನ್ಫಿಡೆನ್ಸ್. ಇವಾಗ ನಿಮಗೆ ನಾನು ಒಂದು ಕಸ್ಟಮರ್‌ಗೆ ಒಳ್ಳೆ ಪ್ರಾಡಕ್ಟ್ ಕೊಟ್ಟರೆ ಖಂಡಿತವಾಗ್ಲೂ ಅವ್ರು ನೆಕ್ಸ್ಟ್ ಟೈಮ್ ಬಂದೇ ಬರ್ತಾರೆ. ಆಮೇಲೆ ಯೂಸ್ ಮಾಡೋವಾಗಲೂ ನಮಗೆ ಕಾನ್ಫಿಡೆನ್ಸ್ ಇರುತ್ತೆ. ಹೌದಲ್ವಾ? ಇನ್ನೊಂದು ವ್ಯಾಲಿಡೇಟ್ ಬಿಸ್ನೆಸ್ ರಿಕ್ವೈರ್ಮೆಂಟ್ಸ್. ಇವಾಗ ನನಗೆ ಒಂದು ಗೋಲ್ ಇರುತ್ತೆ, ಇದೇ ಥರ ಒಂದು ಅಪ್ಲಿಕೇಶನ್ ಬೇಕು ಅಂತ. ಅದೇ ಬೇರೆ ಥರ, ಅದೇ ಅದೇ ಥರ ಇದ್ಬಿಟ್ಟು ಒಂದು 99% ಅದೇ ಥರ ಇದ್ದು 1% ಚೇಂಜ್ ಆದರೆ ಯಾರಿಗಾದರೂ ಬೇಜಾರಾಗೇ ಆಗುತ್ತೆ. ಸೊ ನಮಗೆ ಕಂಪ್ಲೀಟಾಗಿ ಒಂದು ಟೆಸ್ಟಿಂಗ್ ಯಾಕೆ ಬೇಕು ಅಂದರೆ, ನಾವು ಏನೇ ಒಂದು ಪ್ರಾಡಕ್ಟ್ ಡೆವಲಪ್ ಮಾಡಿದ್ರೂ ಅದು ಕಂಪ್ಲೀಟಾಗಿ ಯೂಸರ್ ಹೇಗೆ ಬೇಕು ಅಂತ ಹೇಳಿರ್ತಾರೆ, ಕಸ್ಟಮರ್ಸ್ ಹೇಗೆ ಬೇಕು ಅಂತ ಹೇಳಿರ್ತಾರೆ, ಹಾಗೇ ವರ್ಕ್ ಆಗ್ತಿದೆಯಾ ಅಂತ ಚೆಕ್ ಮಾಡೋಕ್ಕೆ ಟೆಸ್ಟಿಂಗ್ ಮೇಯ್ನಾಗಿ ಬೇಕು. ಹಾಗೆ ಮುಂದೆ ದೊಡ್ಡ ಅನಾಹುತ ಆಗೋದು ತಪ್ಪಿಸೋದು ಟೆಸ್ಟಿಂಗಿಂದ ನಮಗೆ ಗೊತ್ತಾಗುತ್ತೆ. ಏನೇ ತೊಂದರೆ ಇದ್ದರೂ, ಏನೇ ಪ್ರಾಬ್ಲಮ್ ಇದ್ದರೂ. ಆಯಿತಾ? ಸೊ ನಮ್ಗೆ ಇವಾಗ ಯಾಕೆ ಟೆಸ್ಟಿಂಗ್ ಅಷ್ಟು ಇಂಪಾರ್ಟೆಂಟು, ಯಾಕೆ ಬೇಕು ಅಂತ ಹೇಳಿದ್ರೆ, ನೋಡಿ, ಕ್ವಾಲಿಟಿ ಅಶ್ಯೂರೆನ್ಸಲ್ಲಿ ಏನು ಹೇಳುತ್ತೆ, ಎನ್ಶ್ಯೂರ್ ಸಾಫ್ಟ್ವೇರ್ ಮೀಟ್ಸ್ ರಿಕ್ವೈರ್ಮೆಂಟ್. ಸೊ ನಮ್ದು ಏನೇ ರಿಕ್ವೈರ್ಮೆಂಟ್ ಇದೆ ನಮ್ಮ ಕ್ಲೈಂಟಿಂದ, ಅದು ಮೀಟ್ ಆಗಬೇಕು. ಅದು ಫಸ್ಟು ಕ್ರೈಟೀರಿಯಾ ಯಾವುದೇ ಒಂದು ಅಪ್ಲಿಕೇಶನ್ ಆಗಲಿ. ಹೌದಾ? ಇವಾಗ ನಿಮಗೆ ನೀವು ಒಂದು ಅಪ್ಲಿಕೇಶನ್ ಬರ್ಕೋತೀರಾ ಅಂದ್ರೂ ನಿಮ್ಮದೊಂದು ಇಮ್ಯಾಜಿನೇಷನಲ್ಲಿ ಏನಿರುತ್ತೋ ಹಾಗೆ ಅದು ವರ್ಕ್ ಆಗಬೇಕು ಅಂತ ನೀವು ಎಕ್ಸ್ಪೆಕ್ಟ್ ಮಾಡ್ತೀರಲ್ಲ, ಸೊ ಅದು. ಇನ್ನೊಂದು ಪ್ರಿವೆಂಟ್ಸ್ ಬಗ್ಸ್ ಫ್ರಮ್ ರೀಚಿಂಗ್ ಯೂಸರ್ಸ್. ಇವಾಗ ನೀವೇನೋ ಯೂಸ್ ಮಾಡ್ತಾ ಇದ್ದಾಗ ಏನೇನೋ ತೊಂದರೆ ಬರ್ತಾ ಇದ್ದರೆ ನೀವು ಯೂಸ್ ಮಾಡ್ತೀರಾ ಅಪ್ಲಿಕೇಶನ್ನ? ಇಲ್ಲ ಅಲ್ಲ? ಹಾಗೆ ನಾವು ಏನೇ ಒಂದು ಟೆಸ್ಟಲ್ಲಿ ನಮ್ಗೆ ಏನೇ ಒಂದು ತೊಂದರೆ ಕಂಡು ಬಂದರೂ ನಾವು ಅದನ್ನು ಆದಷ್ಟು ಬೇಗ ಫಿಕ್ಸ್ ಮಾಡಬೇಕು. ಅದು ಕಸ್ಟಮರ್ಸಿಗೆ ಹೋಗೋಕ್ಕೆ ಅಥವಾ ಯೂಸರಿಗೆ ಹೋಗೋಕ್ಕೆ ನಾವು ಬಿಟ್ಕೊಡ್ದು. ಆಯಿತಾ? ಕಾಸ್ಟ್ ಆ್ಯಂಡ್ ಟೈಮ್ ಎಫಿಷಿಯನ್ಸಿ. ಸೊ ಇವಾಗ ನೋಡಿ, ಈಗಲೇ ಫಸ್ಟ್ ಬೇಗನೆ ಏನೋ ಒಂದು ತೊಂದರೆ ಗೊತ್ತಾಯಿತು, ಈಗಲೇ ಫಿಕ್ಸ್ ಮಾಡಿಕೊಂಡ್ರೆ ಮುಂದಕ್ಕೆ ದೊಡ್ಡದು ಏನೇ ಒಂದು ಪ್ರಾಬ್ಲಮ್ ಬಂದರೂ ಆರಾಮಾಗಿ ಫಿಕ್ಸ್ ಮಾಡ್ಬೋದು. ಇಲ್ಲಾಂದರೆ ಮೇಂಟೆನೆನ್ಸ್ ಕಮ್ಮಿ ಆಗುತ್ತೆ. ಹೌದಾ? ಫಸ್ಟೇ ಎಲ್ಲ ತೊಂದರೆನ ಕ್ಲಿಯರ್ ಮಾಡಿಕೊಂಡ್ರೆ ಮುಂದಕ್ಕೆ ಮೇಂಟೆನೆನ್ಸ್ ಬರಲ್ಲ. ಓಕೆ? ಸ್ಪೀಡ್ಸ್ ಅಪ್ ದ ಡೆವಲಪ್ಮೆಂಟ್ ಸೈಕಲ್. ಈಗ ನಾನು ಎಲ್ಲ ಆಗಾಗನೇ ಏನೇನು ತೊಂದರೆ ಇದೆಯೋ ಫಿಕ್ಸ್ ಮಾಡ್ತಾ ಹೋದರೆ ಬೇಗ ಡೆವಲಪ್ ಆಗುತ್ತಲ್ವಾ ಒಂದು ಅಪ್ಲಿಕೇಶನ್ನು. ಈಗ 2 ವರ್ಷ, 3 ವರ್ಷ ಬೇಕಾಗಲ್ಲ. ಬೇಗನೆ ಆಗ್ಬೋದು. 1 ವರ್ಷದಲ್ಲಿ ಆಗ್ಬೋದು, 1.5 ವರ್ಷದಲ್ಲಿ ಆಗ್ಬೋದು. ಸೊ ಅದಕ್ಕೋಸ್ಕರ ಟೆಸ್ಟಿಂಗ್ ತುಂಬ ಅಂದರೆ ತುಂಬ ಮುಖ್ಯ. ಸೊ ಆಟೋಮೇಷನ್ ಟೆಸ್ಟಿಂಗ್ ಅಂದರೆ ಏನು? ಇಷ್ಟೋ ತನಕ ನಾವು ಮಾತಾಡಿದ್ದೆಲ್ಲ ಜಸ್ಟ್ ಟೆಸ್ಟಿಂಗ್ ಬಗ್ಗೆ. ಸೊ ಆಟೋಮೇಷನ್ ಟೆಸ್ಟಿಂಗ್ ನೋಡಿದಾಗ, ಮ್ಯಾನ್ಯುಯಲ್ ಟೆಸ್ಟಿಂಗ್ಗೆ ನಾವೇ ಇವಾಗ ಒಬ್ಬರು ಜನ ಹೋಗಿ ಟೆಸ್ಟ್ ಮಾಡ್ತಾರೆ. ಅದೇ ನಿಮ್ದು ಆಟೋಮೇಷನಲ್ಲೂ ಜನರು ಇರ್ತಾರೆ, ಇಲ್ಲ ಅಂತ ಅಲ್ಲ. ಬಟ್ ನೀವು ಪ್ರೋಗ್ರಾಮ್ಸ್ ಬರಿತೀರಾ, ಫಂಕ್ಷನ್ಸ್‌ನ ಬರಿತೀರಾ, ಅಪ್ಲಿಕೇಶನ್ಸ್‌ನ ಹೇಗೆ ಟೆಸ್ಟ್ ಮಾಡೋದು ಅಂತ ಸ್ಕ್ರಿಪ್ಟ್ ಬರಿತೀರಾ. ಹಾಗೆ ಕೆಲವೊಂದು ಸರ್ಟನ್ ಟೂಲ್ಸ್ ಇರುತ್ತೆ. ಈಗ ಟೂಲ್ಸ್ ಅಂದರೆ ಅದನ್ನು ಟೆಸ್ಟ್ ಮಾಡೋಕ್ಕಂತಲೇ ಒಂದೆರಡು ಸಾಫ್ಟ್ವೇರ್ ಡೆವಲಪ್ ಮಾಡಿರ್ತಾರೆ. ಸೊ ಅದನ್ನು ನೀವು ರನ್ ಮಾಡಿಬಿಟ್ಟು ಏನು ರಿಪೋರ್ಟ್ ಬರುತ್ತೆ ಅಂತ ನೋಡ್ತೀರಾ. ಸೊ ಇವಾಗ ಅದು ಯಾವಾಗ ಯೂಸ್ ಆಗುತ್ತೆ ಈ ಆಟೋಮೇಷನ್ ಸ್ಕ್ರಿಪ್ಟ್ ಅಂದರೆ, ಒಂದೇ ಕೆಲಸನ 10 ಸಲ ಮಾಡೋದನ್ನು ನೀವು ಒಂದು ಸ್ಕ್ರಿಪ್ಟ್ ಬರೆದ್ರೆ ಅದು 10 ಸಲ ಓಡಿಸ್ಬೋದು. ಹೌದಲ್ವಾ? ಸೊ ಆವಾಗ ನಿಮಗೂ ಈಸಿ ಆಗುತ್ತೆ,
ಕೆಲಸ ತುಂಬ ಮಾಡೋದುನು ಒಂದೇ ಕೆಲಸನ 10, 15 ಸಲ ಮಾಡೋದು ನಿಲ್ಸುತ್ತೆ. ಸೊ, ಟೆಸ್ಟಿಂಗ್ ಅಂದರೆ ಒಂದೇ ಸಲ ಒತ್ಬಿಟ್ಟು ನೀವು ಟೆಸ್ಟಿಂಗ್ ಮುಗ್ಸೋಕ್ಕಾಗಲ್ಲ. ತುಂಬ ಸಲ ನೋಡಿ ಎಲ್ಲ ನೋಡಿ ಮಾಡಿನೇ ಮಾಡಬೇಕು. ಸೊ, ಇವಾಗ ನೀವು ನೋಡಿ ವೆನ್ ಟು ಯೂಸ್ ಅಂದಾಗ ರಿಗ್ರೆಷನ್ ಟೆಸ್ಟಿಂಗ್, ಪರ್ಫಾರ್ಮೆನ್ಸ್, ಲೋಡ್ ಆ್ಯಂಡ್ ಕಂಟಿನ್ಯೂಯೇಷನ್ ಇಂಟಿಗ್ರೇಷನ್ ಅಂತ ಇದೆ. ಸೊ, ಅದನ್ನ ನಾನು ನಿಮಗೆ ಡೀಟೇಲ್ಡಾಗಿ ಮುಂದಿನ ವೀಡಿಯೋಸಲ್ಲಿ ಹೇಳ್ತೀನಿ. ಓಕೆನಾ? ಸೊ, ಏನಕ್ಕೆ ನಮ್ಗೆ ಈ ಆಟೋಮೇಷನ್ ಟೆಸ್ಟಿಂಗ್ ಬೇಕಂದ್ರೆ ಫಾಸ್ಟ್ ಬೇಗ ಆಗುತ್ತೆ, ರಿಲಯಬಲ್, ರಿಪೀಟಬಲ್, ಎಕ್ಸಲೆಂಟ್ ಆ್ಯಂಡ್ ಫಾರ್ ಲಾರ್ಜ್ ಸ್ಕೇಲ್. ಜಾಸ್ತಿ ತುಂಬ ದೊಡ್ಡ ದೊಡ್ಡ ಅಪ್ಲಿಕೇಶನ್ಸ್ ಇದ್ದಾಗ ನೀವು ಆಟೋಮೇಷನ್ ಸ್ಕ್ರಿಪ್ಟ್ಸ್ ಬರೆದ್ರೆ ಆದಷ್ಟು ಬೇಗ ಆಗುತ್ತೆ. ಈಗ ಸಣ್ಣ ಪುಟ್ಟ ಅಪ್ಲಿಕೇಶನ್ಸ್‌ಗೆ ಆಟೋಮೇಷನ್ ಸ್ಕ್ರಿಪ್ಟ್ ಬರೆಯೋಕ್ಕೆ ತುಂಬ ಟೈಮ್ ತೊಗೊಂಡ್ಬಿಡುತ್ತೆ. ಸೊ, ಅದಕ್ಕಾಗಿ ನಮಗೆ ದೊಡ್ಡ ದೊಡ್ಡ ಸ್ಕೇಲಲ್ಲಿ ದೊಡ್ಡ ದೊಡ್ಡ ಅಪ್ಲಿಕೇಶನ್ಸ್ ಇದ್ದಾಗ ಇದನ್ನು ಯೂಸ್ ಮಾಡ್ತೀವಿ. ಸೊ, ಏನಾಗುತ್ತೆ ಇದು ಡಿಸ್ಅಡ್ವಾಂಟೇಜಸ್ಸು ಇರುತ್ತೆ. ಯಾವುದೇ ಒಂದು ಅಂದಮೇಲೆ ಅಡ್ವಾಂಟೇಜ್, ಡಿಸ್ಅಡ್ವಾಂಟೇಜ್ 2 ಇರುತ್ತೆ ಅಲ್ವಾ? ಹಾಗೆ ಏನಿದು ಅಂತ ನೋಡಿದಾಗ ನೀವು ಬರೆಯೋಕ್ಕೆ ಆಟೋಮೇಷನ್ ಟೆಸ್ಟಿಂಗಿಗೆ ಹೈಯರ್ ಇನಿಷಿಯಲ್ ಕಾಸ್ಟ್. ಸೊ, ಆಬ್ವಿಯಸ್ಲಿ ಒಬ್ಬರಿಗೆ ಆಟೋಮೇಷನ್ ಸ್ಕ್ರಿಪ್ಟಿಂಗ್ ಬ್ಯಾಶ್ ಇಲ್ಲಾಂದರೆ ಪೈಥಾನ್ ಬರೋರ್ನೇ ಹೈಯರ್ ಮಾಡಬೇಕು. ಅವರಿಗೆ ಸ್ಕ್ರಿಪ್ಟಿಂಗ್ ಸ್ಕಿಲ್ಸ್ ಬರಬೇಕು. ಈಗ ಹೊಸದೇನೋ ಒಂದು ರಿಕ್ವೈರ್ಮೆಂಟ್ ಬಂತು, ಇಲ್ಲ ಹೊಸದೇನೋ ಬಂದ ತಕ್ಷಣ ಅದನ್ನು ಮತ್ತೆ ಫುಲ್ಲು ಫಸ್ಟಿಂದ ಫ್ಲೋ ಚೇಂಜ್ ಮಾಡಬೇಕು ಅಲ್ವಾ? ಅದೆಲ್ಲ ಒಂದು ಸ್ವಲ್ಪ ಕಷ್ಟನೇ ಆಗುತ್ತೆ. ಬಟ್ ಅಂತ ಏನು ದೊಡ್ಡ ಕಷ್ಟನೂ ಅಲ್ಲ ಅಲ್ವಾ? ಓಕೆ. ಸೊ, ಮ್ಯಾನ್ಯುಯಲ್ ಟೆಸ್ಟಿಂಗಲ್ಲಿ 2 ಥರ ಇದೆ. ಮ್ಯಾನ್ಯುಯಲ್ ಟೆಸ್ಟಿಂಗ್ ಅಂದರೆ ಏನು? ಈಗ ನಾನು ಹೋಗ್ಬಿಟ್ಟು ಪ್ರತಿ ಒಂದು ಅಪ್ಲಿಕೇಶನ್ ಯಾವುದೋ ಒಂದು ಕೊಟ್ಟಿರ್ತಾರೆ. ಅದನ್ನು ಚೆಕ್ ಮಾಡಿ ಏನು ಅಂತ ಈಗ ನಾನು ಒತ್ತಿ ನೋಡಿ ಟೆಸ್ಟ್ ಮಾಡ್ತೀನಿ. ನಾನಿವಾಗ ಈ ಯೂಸರ್ ಆಗಿ ಲಾಗಿನ್ ಆಗ್ತೀನಿ. ಅದೆಲ್ಲ ನೋಡೋದು ಮ್ಯಾನ್ಯುಯಲ್ ಟೆಸ್ಟಿಂಗ್. ಓಕೆನಾ? ಸೊ, ಮ್ಯಾನ್ಯುಯಲ್ ಟೆಸ್ಟಿಂಗಲ್ಲಿ 2 ರೀತಿ ಇದೆ. ಇದೆಲ್ಲ ನಾನು ಬ್ರೀಫಾಗಿ ಹೇಳ್ತಾ ಇದ್ದೀನಿ. ಮುಂದಿನ ವೀಡಿಯೋಸಲ್ಲಿ ಫುಲ್ಲು ಡೀಟೇಲ್ಡಾಗಿ ಹೇಳ್ತೀನಿ. ಓಕೆನಾ? ಸೊ, ಫಸ್ಟ್ ಬಂದುಬಿಟ್ಟು ಫಂಕ್ಷನಲ್ ಟೆಸ್ಟಿಂಗು ಮತ್ತು ನಾನ್ ಫಂಕ್ಷನಲ್ ಟೆಸ್ಟಿಂಗು. ಸೊ, ನೀವು ಫಂಕ್ಷನಲ್ಲು ಮತ್ತು ನಾನ್ ಫಂಕ್ಷನಲ್ ಅಂತ 2 ಇದ್ದೇ ಇರುತ್ತೆ. ಸೊ, ಫಂಕ್ಷನಲ್ ಟೆಸ್ಟಿಂಗಲ್ಲಿ ಬಂದುಬಿಟ್ಟು ಯೂನಿಟ್ ಟೆಸ್ಟಿಂಗ್, ಇಂಟಿಗ್ರೇಷನ್ಸ್ ಟೆಸ್ಟಿಂಗ್, ಸಿಸ್ಟಮ್ ಟೆಸ್ಟಿಂಗ್, ಸ್ಯಾನಿಟಿ, ಸ್ಮೋಕ್, ರಿಗ್ರೆಷನ್, UAT ಇಷ್ಟಿರುತ್ತೆ. ಓಕೆನಾ? ಇದೇ ಥರ ನಾನ್ ಫಂಕ್ಷನಲ್ಲೂ ಪರ್ಫಾರ್ಮೆನ್ಸ್, ಲೋಡ್, ಸ್ಟ್ರೆಸ್, ಯೂಸಬಿಲಿಟಿ, ಸೆಕ್ಯೂರಿಟಿ, ಕಂಪ್ಯಾಟಿಬಿಲಿಟಿ, ವಾಲ್ಯೂಮ್ ಟೆಸ್ಟಿಂಗ್. ಯೂಶುವಲಿ ಏನಾಗುತ್ತೆ ಅಂದರೆ ಎಲ್ಲ ಕಂಪ್ನೀಸಲ್ಲಿ ಇಷ್ಟು ಯೂಸ್ ಮಾಡಲ್ಲ. ಓಕೆನಾ? ಒಂದಷ್ಟು ಯೂಸ್ ಮಾಡ್ತಾರೆ. ಅವ್ರಿಗೆ ಒಂದು ಕಾನ್ಫಿಡೆನ್ಸ್ ಬರೋ ತನಕ ಈ ಅಪ್ಲಿಕೇಶನ್ ಓಕೆ ಸ್ಟೇಬಲ್ ಆಗಿದೆ, ನಾವು ವರ್ಕ್ ಮಾಡ್ಬೋದು ಅನ್ನೋವರೆಗೂ. ಸೊ, ಇದನ್ನು ನಾನು ಡೀಟೇಲ್ಡಾಗಿ ಹೇಳಿದಾಗ ನಿಮ್ಗೆ ಯಾವ್ದ್ಯಾವ್ದು ಯೂಸ್ ಆಗುತ್ತೆ ಮುಂದೆ ಅಂತ ಹೇಳೋಕ್ಕಾಗುತ್ತೆ. ಓಕೆನಾ? ಒಂದಷ್ಟು ಮೇಯ್ನ್ ಕೇಳ್ತಾರೆ ಇದು ಇಂಟರ್ವ್ಯೂಸಲ್ಲಿ ಅಂದರೆ ಯೂನಿಟ್ ಟೆಸ್ಟಿಂಗ್ ಕೇಳ್ತಾರೆ, ಯೂಸರ್ ಅಕ್ಸೆಪ್ಟೆನ್ಸ್ ಕೇಳ್ತಾರೆ, ರಿಗ್ರೆಷನ್ ಕೇಳ್ತಾರೆ, ಸ್ಯಾನಿಟಿ, ಸ್ಮೋಕ್ ಅಂತೂ ಕೇಳ್ತಾರೆ. ಓಕೆನಾ? ಲೋಡು, ಸ್ಟ್ರೆಸ್ಸು ಅದೆಲ್ಲನೂ ಕೇಳ್ತಾರೆ ಖಂಡಿತವಾಗ್ಲೂ. ಓಕೆನಾ? ಹಾಂ. ಸೊ, ಇವಾಗ ವೈಟ್ ಬಾಕ್ಸ್ ಟೆಕ್ಸ್ಟಿಂಗ್ ಅಂತಲೇ ಒಂದಿದೆ. ಸೊ, ಇದು ಬಂದುಬಿಟ್ಟು ಇವಾಗ ಹೆಂಗೆ ವರ್ಕ್ ಆಗ್ತಿದೆ ಒಂದು ಅಪ್ಲಿಕೇಶನ್ ಅಂತ ನಾವು ಇಂಟರ್ನಲ್ಲಾಗಿ ಯೋಚನೆ ಮಾಡ್ತೀವಿ ಅಂದರೆ ಇದು ಬರುತ್ತೆ. ಸೊ, ಇದಕ್ಕೇನಾಗುತ್ತೆ ಅಂದರೆ ನಿಮಗೆ ಕೋಡ್ ಗೊತ್ತಿರಬೇಕು. ಕೋಡ್ ನಾಲೆಡ್ಜ್ ಇದ್ರೆ ಮಾತ್ರ ಈ ಟೆಸ್ಟ್ ಮಾಡೋಕ್ಕಾಗುತ್ತೆ. ಯೂಶುವಲಿ ಡೆವಲಪರ್ಸ್ ಈ ಟೆಸ್ಟಿಂಗ್ ಮಾಡ್ತಾರೆ. QA ಟೀಮ್ಗೆ ಟೆಸ್ಟಿಂಗ್ ಟೀಮ್ಗೆ ಯೂಶುವಲಿ ಕೊಡಲ್ಲ. ಓಕೆನಾ? ಸೊ, ಇದರಲ್ಲಿ ಏನಾಗುತ್ತೆ ನಿಮ್ದು ಹೇಗಿದೆ, ಯಾವ ಥರ ಕೋಡ್ ಇದೆ, ಹೇಗೆ ಮಾಡ್ತಾ ಇದ್ದಾರೆ, ಸ್ಟ್ರಕ್ಚರ್ ಹೇಗಿದೆ, ಆಪ್ಟಿಮೈಸ್ಡ್ ಇದೆಯಾ ಕೋಡು ಅಥವಾ ತುಂಬ ಮೆಮೊರಿ, CPU ಎಲ್ಲ ಯೂಸ್ ಮಾಡ್ಕೊಂಡು ಓಡೋ ಥರ ಇದೆಯಾ ಅದೆಲ್ಲ ಟೆಸ್ಟ್ ಮಾಡ್ತಾರೆ. ಸೊ, ಓಕೆನಾ? ಇದಕ್ಕೆ ನಮಗೇನು ಒಂದು ಅಡ್ವಾಂಟೇಜ್ ಅಂದರೆ ಅರ್ಲಿ ಡಿಟೆಕ್ಷನ್ ಆಫ್ ಎರರ್ಸ್, ಬೇಗ ಗೊತ್ತಾಗುತ್ತೆ ಏನೇನು ತೊಂದರೆಗಳಿದ್ದಾವೆ ಅಂತ. ಅದೇ ಥರ ಒಂದು ಡಿಸಡ್ವಾಂಟೇಜ್ ನೋಡಬೇಕಂದ್ರೆ ತುಂಬ ಟೈಮ್ ತೊಗೊಳುತ್ತೆ. ಯಾಕಂದರೆ ಪ್ರತಿಯೊಂದು ಕೋಡ್ ಲೆವೆಲಲ್ಲಿ ನೋಡಬೇಕು ಹಾಗೂ ನಿಮಗೆ ಪ್ರೋಗ್ರಾಮಿಂಗ್ ನಾಲೆಡ್ಜ್ ಇದ್ದರೆ ಮಾತ್ರ ಇದು ಗೊತ್ತಾಗುತ್ತೆ. ಇದೆಲ್ಲ ಅಷ್ಟು ಇಂಪಾರ್ಟೆಂಟ್ ಆಗಲ್ಲ ನಮ್ಮ ಟೆಸ್ಟರ್ಸ್ಗೆ. ಇದು ಯೂಶುವಲಿ ಡೆವಲಪ್ಮೆಂಟ್ ಟೀಮ್ಗೆ ಬರುತ್ತೆ. ಓಕೆನಾ? ಆಮೇಲೆ ಬ್ಲ್ಯಾಕ್ ಬಾಕ್ಸ್ ಟೆಸ್ಟಿಂಗ್. ಸೊ, ಇದು ಬ್ಲ್ಯಾಕ್ ಬಾಕ್ಸ್ ಅಂದರೆ ಹೇಗೆ ಅಂದರೆ ನಿಮಗೆ ಟೆಸ್ಟಿಂಗ್ ವಿತೌಟ್ ನಾಲೆಡ್ಜ್ ಆಫ್ ಇಂಟರ್ನಲ್ ಸ್ಟ್ರಕ್ಚರ್ ಆರ್ ವರ್ಕಿಂಗ್. ಇದು ಯೂಶುವಲಿ ನಾವು ಟೆಸ್ಟ್ ಟೀಮಲ್ಲಿ ಬರೋದು ಇದೇನೆ. ಸೊ, ನಮಗೆ ಒಳಗಡೆ ಏನು ಕೋಡ್ ಇದೆ, ಏನಿದೆ ಅಂತ ಗೊತ್ತಿಲ್ಲ. ಬಟ್ ನಮ್ಮ ಫಂಕ್ಷನಾಲಿಟಿ, ರಿಕ್ವೈರ್ಮೆಂಟ್ಸ್ ಎಲ್ಲ ಗೊತ್ತಿದ್ದು ನಾವು ಟೆಸ್ಟ್ ಮಾಡ್ತಾ ಇರ್ತೀವಿ. ಓಕೆನಾ? ಸೊ, ನಮಗೆ ಫಂಕ್ಷನ್ಸ್ ಏನು ಮಾಡುತ್ತೆ, ಇದು ಹೇಗೆ ವರ್ಕ್ ಆಗುತ್ತೆ ಅಂತೆಲ್ಲ ತಿಳ್ಕೊಂಡು ಹಾಗೆ ವರ್ಕ್ ಆಗ್ತಿದೆಯೋ ಇಲ್ವೋ ಅಂತ ಚೆಕ್ ಮಾಡೋದು, ಒಂದು ಕಸ್ಟಮರ್ ಸೈಡಿಂದ ಚೆಕ್ ಮಾಡೋದು ಬ್ಲ್ಯಾಕ್ ಬಾಕ್ಸ್ ಟೆಸ್ಟಿಂಗ್. ಓಕೆನಾ? ಸೊ, ಇದ್ರಲ್ಲಿ ಕೂಡ ತುಂಬ ಟೆಕ್ನಿಕ್ಸ್ ಇದೆ. ನಿಮಗೆ ಏನಿದು ಅಡ್ವಾಂಟೇಜ್ ಅಂದರೆ ನಿಮಗೆ ಏನು ಹೈ ಪ್ರೋಗ್ರಾಮಿಂಗ್ ನಾಲೆಡ್ಜು ಪ್ರತಿಯೊಂದು ಏನೇನು ಬರ್ತಿದ್ದಾರೆ ಅನ್ನೋದು ಬೇಕಾಗಿರಲ್ಲ. ಓಕೆನಾ? ಆಮೇಲೆ ನೀವು ಕಸ್ಟಮರ್ ಥರ ಆ್ಯಕ್ಟ್ ಮಾಡಿ ನೀವು ಯೂಸ್ ಮಾಡ್ತಿರೋದ್ರಿಂದ ನಿಮ್ಗೇನಾಗುತ್ತೆ ಅಂದರೆ ಇದು ಯೂಶುವಲಿ ನಿಮಗೆ ಏನಾಗುತ್ತೆ ಕಸ್ಟಮರ್ ಹೇಗೆ ಯೂಸ್ ಮಾಡ್ತಾರೆ ಅಂತ ಯೋಚನೆ ಮಾಡೋದ್ರಿಂದ
ರಿಯಲ್ ಲೈಫಲ್ಲಿ ಅಥವಾ ರಿಯಲ್ ಆಗಿ ಅಪ್ಲಿಕೇಶನ್ನು ಲೈವ್ ಹೋದಾಗ ಹೇಗೆ ವರ್ಕ್ ಆಗುತ್ತೆ ಅಂತ ಗೊತ್ತಾಗುತ್ತೆ. ಓಕೆನಾ? ಬಟ್ ಏನು ಪ್ರಾಬ್ಲಮ್ ಅಂದರೆ, ಈ ಬ್ಲ್ಯಾಕ್ ಬಾಕ್ಸ್ ಟೆಕ್ಸ್ಟಿಂಗಲ್ಲಿ ನಾವು ಯಾವಾಗಲೂ ನಾವೇ ಟೆಸ್ಟ್ ಮಾಡೋದ್ರಿಂದ ಇದು ತುಂಬ ಸಲ ಮಾಡಬೇಕಾಗುತ್ತೆ. ಹಾಗೆ ಒಳಗಡೆ ಏನಾದರೂ ಪ್ರಾಬ್ಲಮ್ ಇದ್ದರೆ ಕೋಡ್ ಲೆವೆಲಲ್ಲಿ ಖಂಡಿತವಾಗ್ಲೂ ಗೊತ್ತಾಗಲ್ಲ. ಆಯಿತಾ? ಆಮೇಲೆ ಗ್ರೇ ಬಾಕ್ಸ್ ಟೆಸ್ಟಿಂಗ್ ಅಂತಲೂ ಒಂದು ಬರುತ್ತೆ. ಇದು ಹೈಬ್ರಿಡ್ ಅಪ್ರೋಚು. ಸೊ ಇದು ಸ್ವಲ್ಪ ಕೋಡ್ ನಾಲೆಡ್ಜು ಇರುತ್ತೆ. ಸೊ ಫುಲ್ಲು ರಿಯಲ್ ಸಿನಾರಿಯೋನೂ ಗೊತ್ತಿರುತ್ತೆ. ಓಕೆನಾ? ಸೊ ಇದರಲ್ಲೂ ತುಂಬ ಟೆಕ್ನಿಕ್ಸ್ ಇದೆ. ಬಟ್ ಇದರಲ್ಲಿ ಏನು ಒಂದು ಅಡ್ವಾಂಟೇಜ್ ಅಂತ ಹೇಳಿದ್ರೆ, ಬ್ಲ್ಯಾಕ್ ಬಾಕ್ಸ್ ಟೆಸ್ಟಿಂಗ್ ಅದೇ ನಾವು ಹೇಳಿದ್ವಲ್ಲ, ಯೂಶುವಲಿ ನಾವು ಕಸ್ಟಮರ್ ಥರ ಯೋಚನೆ ಮಾಡ್ತೀವಿ ಅಂತ. ಅದಕ್ಕಿಂತ ಒಳ್ಳೆಯದು. ಯಾಕಂದರೆ ನಿಮಗೆ ಕೋಡ್ ಲೆವೆಲ್ ನಾಲೆಡ್ಜು ಇರುತ್ತೆ, ಕಸ್ಟಮರ್ ಲೆವೆಲ್ ನಾಲೆಡ್ಜು ಇರುತ್ತೆ. ಹೌದಾ? ಆಮೇಲೆ ಈ ವೈಟ್ ಬಾಕ್ಸ್ ಟೆಸ್ಟಿಂಗ್ ಅಂದರೆ ನಾವು ಕೋಡಲ್ಲಿ ನೋಡಿ ಮಾಡೋಷ್ಟು ಟೈಮ್ ಹಿಡಿಯಲ್ಲ ಇದಕ್ಕೆ. ಆಯಿತಾ? ಆದರೂ ಇದರಲ್ಲೊಂದು ಪ್ರಾಬ್ಲಮ್ ಏನಂದರೆ, ತುಂಬ ಕಷ್ಟದ ಬಗ್ಗು ಅಥವಾ ತುಂಬ ಕಷ್ಟದ್ದು ಏನೋ ಒಂದು ಪ್ರಾಬ್ಲಮ್ ಇದ್ದರೆ ಕಂಡುಹಿಡಿಯೋಕ್ಕಾಗಲ್ಲ. ಯಾಕಂದರೆ ಅವ್ರಿಗೆ ಕಂಪ್ಲೀಟಾಗಿ ಪ್ರೋಗ್ರಾಮಿಂಗ್ ನಾಲೆಡ್ಜ್ ಇರಲ್ಲ. ಆಯಿತಾ? ಅದಕ್ಕೆ. ಸೊ ಇವಾಗ ನಾವು ಇಲ್ಲಿ ಈ ವಿಡಿಯೋಲಿ ಒಂದು ಏನು ಕಲ್ತ್ಕೊಂಡ್ವಿ ಅಂದರೆ, ಒಂದು ಓವರ್‌ವ್ಯೂ ಕಲ್ತಿರೋದಷ್ಟೇ. ಓಕೆ. ಸೊ ನಾವಿವಾಗ ಯಾವುದೇ ಒಂದು ಅಪ್ಲಿಕೇಶನ್ ನೋಡ್ಬೇಕಂದ್ರೂ ಚೂಸ್ ದ ರೈಟ್ ಅಪ್ರೋಚ್. ಒಂದು ಮ್ಯಾನ್ಯುಯಲ್ಲು ಮತ್ತು ರಿಗ್ರೆಷನ್ ಆಮೇಲೆ ಆಟೋಮೇಷನ್ ಎರಡೂ ಮಾಡಬೇಕಾಗುತ್ತೆ. ಒಂದೇ ಮಾಡ್ಕೊಂಡು ಹೋಗ್ತೀವಿ ಅಂದರೆ ಸ್ವಲ್ಪ ಕಷ್ಟನೇ ಆಗ್ಬೋದು. ಆಯಿತಾ? ಡೋಂಟ್ ಆಟೋಮೇಟ್ ಎವ್ರಿಥಿಂಗ್. ಎಲ್ಲನೂ ಆಟೋಮೇಟ್ ಮಾಡೋದ್ರಲ್ಲಿ ಅರ್ಥ ಇರಲ್ಲ. ಮ್ಯಾನ್ಯುಯಲಲ್ಲಿ ಈಸಿಯಾಗಿ ಒಂದು 2 ನಿಮಿಷದಲ್ಲಿ ಮಾಡ್ಬೋದು, ಇಲ್ಲ 10 ನಿಮಿಷದಲ್ಲಿ ಮಾಡ್ಬೋದು ಅನ್ನೋದನ್ನ ನೀವು ಆಟೋಮೇಟ್ ಮಾಡೋಕ್ಕೆ ಅರ್ಧ ದಿನ ಬೇಕಾಗುತ್ತೆ. ಯಾಕಂದರೆ ಅದನ್ನು ಸ್ಕ್ರಿಪ್ಟ್ ಬರೆದು ರನ್ ಮಾಡಿ ಎಲ್ಲ ವರ್ಕ್ ಆಗ್ತಿದೆ ಅಂತ ಚೆಕ್ ಮಾಡಲಿಕ್ಕೆ ತುಂಬ ಟೈಮ್ ಬೇಕು. ಓಕೆ. ನಾನು ಹೇಳ್ತಿರೋದು 10 ನಿಮಿಷ, ಅರ್ಧ ಗಂಟೆಯಲ್ಲಿ ಯಾವುದೂ ಆಗಲ್ಲ. ಬಟ್ ಸ್ಟಿಲ್ ನಾನು ನಿಮಗೊಂದು ಸಣ್ಣ ಎಕ್ಸಾಂಪಲ್ ಕೊಡ್ತಾ ಇರೋದು. ಓಕೆನಾ? ಮೇಂಟೈನ್ ಅ ಬ್ಯಾಲೆನ್ಸ್. ಕಂಬೈನ್ ಬೋತ್ ಫಾರ್ ರೋಬೋಸ್ಟ್ ಟೆಸ್ಟಿಂಗ್ ಸ್ಟ್ರಾಟಜಿ. ನಾನು ಹೇಳ್ದಂಗೆ ಎರಡೂ ಯೂಸ್ ಮಾಡಬೇಕು. ಮ್ಯಾನ್ಯುಯಲ್ ಟೆಸ್ಟಿಂಗು ಯೂಸ್ ಮಾಡಬೇಕು, ಆಟೋಮೇಷನ್ ಟೆಸ್ಟಿಂಗು ಯೂಸ್ ಮಾಡಬೇಕು. ಎಲ್ಲಿ ನಾವು ಯಾಕೆ ಟೆಸ್ಟ್ ಮಾಡಬೇಕು ಅಂತ ನಮಗೆ ಗೊತ್ತಿರಬೇಕು. ಓಕೆನಾ? ಇನ್ವೆಸ್ಟ್ ಇನ್ ಟ್ರೈನಿಂಗ್. ಸೊ ನೀವು ಯಾವಾಗಲೂ ಹೀಗೆ ಒಂದೊಂದೇ ಕಲಿತಾ ಹೋದರೆ ನಿಮಗೇನು ಅಂತ ನಿಮಗೂ ಅರ್ಥ ಆಗುತ್ತೆ ಮುಂದಕ್ಕೆ ಅಲ್ವಾ? ಕಂಟಿನ್ಯೂಸ್ ರಿಫೈನ್ ಆ್ಯಂಡ್ ರಿವ್ಯೂ ಯೋರ್ ಟೆಸ್ಟಿಂಗ್ ಸ್ಟ್ರಾಟಜಿ. ಸೊ ನೀವು ಟೆಸ್ಟ್ ಮಾಡೋದು ಎಫಿಷಿಯನ್ಸಿ ಬೇರೆ ರೀತಿ ಇರ್ಬೋದು, ನಿಮ್ಮ ಮ್ಯಾನೇಜರ್ ಟೆಸ್ಟ್ ಮಾಡೋ ಎಫಿಷಿಯನ್ಸಿ ಬೇರೆ ರೀತಿ ಇರ್ಬೋದು. ಸೊ ಯಾರ್ದು ಹೇಗೆ ಅಂತ ನೀವು ಕಲ್ತ್ಕೊಂಡು ಹೋಗ್ತಾ ಮಾಡಿದ್ರೆ, ನೀವು ಒಂದು ದಿನದಲ್ಲಿ ಮಾಡೋದು ಅರ್ಧ ದಿನದಲ್ಲಿ ಮಾಡ್ಬೋದು, ಅರ್ಧ ದಿನದಲ್ಲಿ ಮಾಡೋದನ್ನು ಹಾಫ್ ಆನ್ ಅವರಲ್ಲಿ ಮಾಡೋಷ್ಟು ಇವಾಗ ಟೆಕ್ನಾಲಜಿ ಬಂದಿದೆ. ಆ್ಯಸ್ ಯು ಆಲ್ ನೋ, AI ಎಲ್ಲ ತುಂಬ ಇವಾಗ ಅಡ್ವಾನ್ಸ್ ಆಗಿದೆ. ಅದರ ಹೆಲ್ಪ್ ತೊಗೊಂಡು ತುಂಬ ಬೇಗ ಕೆಲಸ ಮಾಡೋರು ಕೂಡ ಇದ್ದಾರೆ. ಸೊ ಹೀಗೆ ನೀವು ಇದನ್ನೆಲ್ಲ ಫುಲ್ಲು ನೀವೊಂದು ಬ್ಯಾಲೆನ್ಸ್ಡ್ ಇದನ್ನು ಅಪ್ರೋಚಲ್ಲಿ ಹೋದರೆ ನಿಮಗೆ ಖಂಡಿತವಾಗ್ಲೂ ಟೆಸ್ಟಿಂಗ್ ತುಂಬ ಅಂದರೆ ತುಂಬ ಸುಲಭ ಆಗುತ್ತೆ. ಸೊ ಇದು ಒಂದು ಬೇಸಿಕ್ ಓವರ್‌ವ್ಯೂ ಆಗಿತ್ತು. ಸೊ ಮುಂದೆ ನಾನು ಎಲ್ಲಾನು ಡೀಟೇಲ್ಡಾಗಿ ಎಕ್ಸ್‌ಪ್ಲೇನ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಸಬ್ಸ್ಕ್ರೈಬ್ ಆ್ಯಂಡ್ ಟೇಕ್ ಕೇರ್.